ಬೆಂಗಳೂರಲ್ಲಿ ಇರೋದೇ 6 ರಿಂದ 7 ಸಿಗರೇಟ್ ಸೇದೋ ಸಮಾನ ಅಂತ. ನಾಟ್ ಓನ್ಲಿ ದೊಡ್ಡವರು ಅಂತಲ್ಲ, ಸಣ್ಣ ಮಕ್ಕಳಿಗೂ ಕೂಡ ಇವತ್ತು ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಇವತ್ತಿಗೆ ಹಿಂಗಿದೆ, ನೀವು 20 ವರ್ಷ 30 ವರ್ಷಗಳ ನಮ್ಮ ಸನ್ನಿವೇಶ ಏನು ಅಂತ ನಮ್ಗೆ ಭಯ ಆಗುತ್ತೆ. ಇತ್ತೀಚೆಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕಾಣ್ತಾ ಇರೋದು ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿ. ಲಂಗ್ಸ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಮೇಡಮ್. ನಿಮಗೆ ಯಾವುದೇ ಆರ್ಗನ್ ಡ್ಯಾಮೇಜ್ ಆದರೆ ಕೊನೆಗೆ ಇನ್ವಾಲ್ವ್ ಆಗೋದೇ ಉಸಿರಾಟ. ಸೊ ಕಿಡ್ನಿ ಡ್ಯಾಮೇಜ್ ಆದರೂ ಕೊನೆಗೆ ಎಂಡ್ ಆಗೋದು ಉಸಿರಾಟ ಸಮಸ್ಯೆಯಿಂದ. ಸೊ ಬೆಂಗಳೂರು ಅಂತ ನಾವು ಈ ಮೆಜೆಸ್ಟಿಕ್ ಧೂಳಿರೋ ಜಾಗದಲ್ಲಿ ಸೊ ಎಷ್ಟು ಇಂಪಾರ್ಟೆಂಟ್ ನಾವು ಲಾಂಗ್ ಬ್ರೀತ್ ತಗೊಳ್ಳುವಂಥದ್ದು. ಸೊ ಲಾಂಗ್ ಬ್ರೀತ್ ತಗೊಳ್ಬೇಕು ಅನ್ನೋದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಎಷ್ಟು ಕ್ಲೀನ್ ಬ್ರೀತ್ ತಗೊಳ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ದೇಹದಲ್ಲಿ ಅದರಲ್ಲೂ ಶ್ವಾಸಕೋಶದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಸೊ ಸೇಮ್ ಆ ಇಮ್ಯುನಿಟಿ ಪವರ್ ಏನಾಗಿದೆ ಅಲರ್ಜಿ ತರ ಕನ್ವರ್ಟ್ ಆಗ್ತಾ ಇದೆ. ಹೆಣ್ಮಕ್ಳು ಕೂಡ ಸಿಗರೇಟ್ ಸೇದಕ್ಕೆ ಶುರುವಾಗಿದ್ದಾರೆ ಈಗ. ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ 30 to 40 years ಆಫ್ ಏಜ್ ಗ್ರೂಪ್ಸ್ ಅಲ್ಲಿ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಲಂಗ್ಸ್ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಯಾವುದು? ಲಂಗ್ಸ್ ಒಂದು ವಂಡರ್ಫುಲ್ ಆರ್ಗನ್, ಅದಕ್ಕೆ ತೀವ್ರವಾಗಿ ಹಾನಿ ಆಗೋವರೆಗೂ ಅದ್ರ ಪ್ರಾಬ್ಲಮ್ ತೋರಿಸ್ಕೊಳ್ಳಲ್ಲ. ಯಾವಾಗ ತೀವ್ರ ಆಯ್ತು ಅವಾಗಷ್ಟೇ. ಲಂಗ್ಸ್ ಒಳ್ಳೇದು ಈ ಫುಡ್ ಅಂತ ಹೇಳೋದಾಗ ಪರ್ಟಿಕ್ಯುಲರ್ ಯಾವ್ದಿದೆ? ಸೊ ಈಗ ನನಗೆ ಮೀನ್ ತಿಂದ್ರೆ ಆಗಲ್ಲ ಅಂದ ತಕ್ಷಣ ನಾನು ಎಲ್ಲರಿಗೂ ಮೀನ್ ತಿನ್ಬೇಡಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಮಕ್ಕಳ ವಿಷಯದಲ್ಲಿ ಪೇರೆಂಟ್ಸ್ ಏನ್ ಕೇರ್ ಮಾಡಬೇಕು? ಅಲರ್ಜಿ ಇದೆ ಅಂದಿದ ತಕ್ಷಣ ನಾನು ಎಲ್ಲೂ ಬಿಡಲ್ಲ, ಮನೇಲೇ ಇರ್ತೀವಿ, ಧೂಳಿಗೆ ಹೋಗಕ್ ಬಿಡಲ್ಲ ಅಂತ ಹೇಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಅಲರ್ಜಿ ಆಗೋದು ಮನೇಲಿರೋ ಧೂಳಿಂದ. ಸೊ ಈಗ ಶೀತ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಲಂಗ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ? ನೀವು ಬರೀ ನಗಡಿ ಅನ್ಕೊಂಡು ಏನೇನೋ ಮೆಡಿಸಿನ್ಸ್ ತಗೊಂಡು ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಲೇಟರ್ ಡೇಟ್ಸ್, ಮೇ ಬಿ 5 years 10 years ಡೌನ್ ದ ಲೈನ್ ಯು ವಿಲ್ ಗೆಟ್ ಆಸ್ಕ್. ಕ್ಯಾನ್ಸರ್ ಅಂತ ಕೇಳೇ ಇರಲಿಲ್ಲ ಅವತ್ತಿನ ಮಟ್ಟಿಗೆ. ಕ್ಯಾನ್ಸರ್ ಅಂದ್ರೆ ಇವತ್ತು ಕಾಮನ್ ಆಗಿದೆ. ಈಗ ಕೆಮ್ಮು ಉಸಿರಾಟಕ್ಕೆ ತೊಂದರೆ ಅಂತ ನಮ್ಮ ಹತ್ರ ಬಂದಾಗ ನಾವು ಲಂಗ್ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿದಾಗ ಆಲ್ರೆಡಿ ಅವರು ಕೊನೆ ಸ್ಟೇಜಲ್ಲಿ ಇರ್ತಾರೆ. ಮೊದಲಿನ ಆಹಾರ ಮತ್ತೆ ಇವತ್ತಿನ ವ್ಯವಸ್ಥೆಗೂ ಬಹಳಷ್ಟು ಬದಲಾಗಿದೆ. ಬಟ್ ಜಂಕ್ ಫುಡ್ ಬಗ್ಗೆ ಹೇಳ್ತಿರ್ತಾರೆ, ಜಂಕ್ ಫುಡ್ ಕೊಡಬೇಡಿ, ಜಂಕ್ ಫುಡ್ ತಿನ್ಬೇಡಿ ಅಂತ. ಜಂಕ್ ಫುಡ್ ಇಂದ ಈ ಮೂಗಿನ ಅಲರ್ಜಿ ಹಾಗೂ ಗಂಟ್ಲ ಅಲರ್ಜಿ ಜಾಸ್ತಿ ಆಗ್ತಾರೆ. ಗಂಟ್ಲ ಅಲರ್ಜಿ ಜಾಸ್ತಿ ಆದಾಗ ನಮ್ಮ ಉಸಿರಾಟದ ಪೈಪು ಬಂದ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳಿಂದ ದೇಹದ ಬೇರೆ ಬೇರೆ ಆರ್ಗನ್ಸ್ ಮತ್ತೊಂದು ಸಮಸ್ಯೆ ಆಗುತ್ತಾ? ಸೊ ಬೇರೆ ಯಾವ ಆರ್ಗನ್ ನಲ್ಲಿ ಡ್ಯಾಮೇಜ್ ಆದ್ರೂ ಅದು ಡೈರೆಕ್ಟ್ಲಿ ಲಂಗ್ಸ್ಗೆ ಅಫೆಕ್ಟ್ ಆಗುತ್ತೆ. ಎಷ್ಟು ಜನ ಮಲಗಿದಾಗಲೇ ಅಟ್ಯಾಕ್ ತೀರ್ಕೋತಾರೆ. ಸೊ ಗೊರಕೆ ಹೊಡಿತಾ ಇರೋರು ನಿದ್ದೆಯಲ್ಲಿ ಸಾವಾಗೋದು ಸಾಧ್ಯತೆ ಜಾಸ್ತಿ ಬಿಕಾಸ್ ಆಫ್ ಸ್ಲೀಪ್ ಅಪ್ನಿಯಾ.